ಆಯ್ತು ಮಾ, ಸರಿ ಮಾ, ಆಯ್ತು. ಓಕೆ, ಮಾಡ್ತೀನಿ. ತಿಂದ. ಬಾಯ್ ಬಾಯ್ ಮಾ. ಯಾರ ಅಮ್ಮನಾ? ಬರೀ ಡ್ಯಾನ್ಸ್ ಮಾಡ್ತಾ ಇರ್ತೀಯೋ ಅಥವಾ ಕೆಲ್ಸ ಗಿಲ್ಸ ಹುಡ್ಕೊಂತೀಯೋ? ಏನಾಯ್ತೆ? ಕೆಲ್ಸ ದಿನ ಕೆಲ್ಸ ಕೆಲ್ಸ ಅಂದ್ರೆ ಅದೇನ್ ಮೇಲಿಂದ ಉದ್ರುತ್ತ? ನಾನು ಒಬ್ಳೆ ಅಷ್ಟು ದೂರದಿಂದ ಬಂದು ಟ್ರೈ ಮಾಡ್ತಾ ಇದ್ದೀನಿ ತಾನೆ. Just trying will not take you further. What do you mean? ನಿನ್ ಜೀವನದಲ್ಲಿ ಏನ್ ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ನಿನ್ ತರ ಬೆಳ್ಳಿ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿಲ್ಲ ನಾನು. ನೀನ್ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನೀನ್ ನನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಆತ್ರದಲ್ಲಿ ಇಷ್ಟ ಬೇಗ ಕ್ವೀನ್ ನ ಮೂವ್ ಮಾಡ್ತಿರ್ಲಿಲ್ಲ. ಸಿ, ನಿನ್ ಜಾಗದಲ್ಲಿ ನಾನು ಇದ್ದಿದ್ರೆ ಈ ಡ್ಯಾನ್ಸು ಗಿನ್ಸುನ ಬಿಟ್ಟು ಪ್ರೊಫೆಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ನೀನ್ ನಿಜವಾಗ್ಲೂ ನನ್ ಜಾಗದಲ್ಲಿ ಇದ್ದಿದ್ರೆ ಪ್ಯಾಷನ್ ನ ಕ್ವಿಟ್ ಮಾಡ್ತಿರ್ಲಿಲ್ಲ. ಪ್ಯಾಷನ್? ಅದರಿಂದ ನಿಂಗೆ ಏನ್ ಸಿಗ್ತಾ ಇದೆ? ದಿನ ಅಪ್ಪ ಅಮ್ಮನ ಜೊತೆ ಜಗಳ, ಸ್ಟ್ರೆಸ್ ಅಷ್ಟೇ. ಇಲ್ಲ, ಇದ್ರಲ್ಲಿ ಏನೋ ಮಾಡ್ಬೇಕು, ಇನ್ನೂ ಬೆಟರ್ ಆಗ್ಬೇಕು, ಅಚೀವ್ ಮಾಡ್ಬೇಕು. ಆಗ್ಲೇ ಏನೋ ಸಿಗತ್ತೆ. ಅಲ್ಲಿವರೆಗೂ ಹಿಂಗೆ ಟ್ರೈ ಮಾಡ್ತಾನೆ ಇರ್ತೀನಿ. ಸಿ, ಅಗೇನ್ ಟ್ರೈಯಿಂಗ್. ಜಸ್ಟ್ ಟ್ರೈಯಿಂಗ್ ವಿಲ್ ನಾಟ್ ಟೇಕ್ ಯು ಫರ್ದರ್. ಹುಡುಗಿರ್ಗೆ ಪ್ಯಾಷನ್ ನ ಫಾಲೋ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದ್ ಊರಿಂದ ಬಂದು ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಸೇರ್ಕೊಂಡು ಒಂದ್ ಮನೆನ ಮೇಂಟೈನ್ ಮಾಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್. ಇದೆಲ್ಲ ನಾವ್ ಮಾಡಿಲ್ವಾ? ಕೆಲಸ ಸೇರ್ಕೊಂಡಿಲ್ವಾ? ಕಾಲೇಜ್ ಮುಗಿಸಿಲ್ವಾ? ಯಾಕೆ ಮನೆ ಮೇಂಟೈನ್ ಮಾಡ್ತಾ ಇಲ್ವಾ? ನಿಮ್ಗೆ ನಮ್ ಪ್ರಾಬ್ಲಮ್ಸ್ ನ ನಿಮ್ಗೆ ಅರ್ಥ ಆಗಲ್ಲ. ಏನು? ಮೆನ್ಸ್ಟ್ರೇಷನ್, ಚೈಲ್ಡ್ ಬರ್ತ್, ಇದೇ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ಸ್ ಅಂದ್ರೆ ಬರೀ ನಮ್ ಬಾಡಿನ? ಅದ್ ಬಿಟ್ರೆ ಬೇರೆ ಏನು ಇರೋದೇ ಇಲ್ವಾ? ನಾನ್ ಹೇಳ್ತಿರೋದು ನಮ್ಮಂತ ಹುಡುಗಿರ್ ಬಗ್ಗೆ. ಚಿಕ್ಕವರಿದ್ದಾಗ ಅಪ್ಪ ಅಮ್ಮನೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ತಾರೆ. ಹೇ, ನನ್ ಮಗಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಎಂಕರೇಜ್ ಮಾಡ್ತಾರೆ. ಬಟ್ ಅದೇ ಪ್ಯಾಷನ್ ನ ದೊಡ್ಡೋಳಾದ್ಮೇಲೆ ಫಾಲೋ ಮಾಡಿದ್ರೆ ಅಕ್ಕಪಕ್ಕ ಮನೆಯವರು ಕೆಟ್ಟದಾಗ ನಡ್ಕೋತಾರೆ, ಕೆಟ್ಟದಾಗ ಮಾತಾಡ್ತಾರೆ, ಆ ಪ್ಯಾಷನ್ ನ ಕ್ವಿಟ್ ಮಾಡು ಅಂತ ಹೇಳ್ತಾರೆ. ಪ್ಯಾಷನ್ ಅಲ್ಲಿ ದುಡ್ಡು ಸಿಗಲ್ಲ, ಕೆಲಸ ಮಾಡು, ಇಲ್ಲ ಮದ್ವೆ ಆಗು ಅಂತ ಹೇಳ್ತಾರೆ. ನೀನ್ ಮಿಡಲ್ ಕ್ಲಾಸ್ ಹುಡುಗಿ ಕಣೆ. ಎವ್ರಿ ಗರ್ಲ್ ಕಾಂಟ್ ಬಿ ಎ ಕ್ವೀನ್. ಬಟ್ ಎವ್ರಿ ಮ್ಯಾನ್ ಇಸ್ ಎ ಕಿಂಗ್ ಅಲ್ಲ? ವುಮೆನ್ ಓನ್ಲಿ ಚೂಸ್ ಪವರ್ಫುಲ್ ಮೆನ್. ಹೌದಪ್ಪ, ಯಾಕಂದ್ರೆ ನೀವು ಒಂದು ಹುಡುಗಿನಾದ್ರೂ ಪವರ್ಫುಲ್ ಆಗಿ ಕೇಳ್ಬಿಡ್ತೀರಾ? ಅಂತದ್ ನಾವೇನ್ ಮಾಡಿದೀವಿ? ಏನ್ ಮಾಡಿಲ್ಲ. ನೀವು ಹುಡುಗರು ನಮ್ಮನ್ನ ಸೆಕೆಂಡ್ ಸೆಕ್ಸ್ ಆಗಿ ಕನ್ಸಿಡರ್ ಮಾಡ್ಬಿಟ್ಟಿದ್ದೀರಾ. ವೈ ಡು ಯು ಡಿನೇ ದಟ್? ನಾವು ಹುಟ್ಟಾಗಿರ ನಮ್ಮನ್ನ ಆಬ್ಜೆಕ್ಟಿಫೈ ಮಾಡೋದ್ ಬಿಟ್ರೆ ಬೇರೆ ಇನ್ನೇನ್ ಮಾಡಿದೀರಾ? ಒಂದು ಸಿನಿಮಾದಲ್ಲಿ ಹೀರೋನೇ ಹುಡುಗಿನ ಕಾಪಾಡ್ಬೇಕು. ಯಾಕೆ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ? ನಮ್ ಕೈಲಿ ಆಗಲ್ಲ ಅಂತನಾ? ನಾವ್ ಏನ್ ಮಾಡ್ಬೇಕು ಅಂತ ದೊಡ್ಡ ಲಿಸ್ಟೇ ರೆಡಿ ಮಾಡ್ಬಿಟ್ಟಿರ್ತೀರ. ಯಾವಾಗ ಕೂತ್ಕೋಬೇಕು, ಯಾವಾಗ ನಿಂತ್ಕೋಬೇಕು, ಯಾವಾಗ ನಗ್ಬೇಕು, ಯಾವಾಗ ಅಳ್ಬೇಕು, ಯಾರ್ ಜೊತೆ ಮಾತಾಡ್ಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಬಿಟ್ಟಿರ್ತೀರ. ಇವಾಗ ಹೇಳು, ಈ ಪಾನ್ ಮೂವ್ ಮಾಡ್ಲಾ ಅಥವಾ ಆ ಪಾನ್ ಮೂವ್ ಮಾಡ್ಲಾ? ಹೇಳು. ಬಟ್ ದಿಸ್ ಈಸ್ ಹೌ ಇಟ್ಸ್ ಬೀಯಿಂಗ್ ಎ ವುಮೆನ್ ಅಲ್ಲ? ಅಪ್ಪ ಅಮ್ಮ ಸಪೋರ್ಟ್ ಮಾಡಿಲ್ಲ ಅಂದ್ರು, ಟ್ರೈ ಮಾಡಿದ್ದೆಲ್ಲ ಫೇಲ್ ಆದ್ರು, ನೀವು ನಮ್ಮನ್ನ ಆಬ್ಜೆಕ್ಟಿಫೈ ಮಾಡಿದ್ರು, ನಮ್ಮನ್ನ ಸೆಕೆಂಡ್ ಸೆಕ್ಸ್ ಅಂತ ಅನ್ಕೊಂಡ್ರು, we always come back from the dark and that's why we call us the queen. Check.